ನಮಸ್ಕಾರ. ಒಂದೊಳ್ಳೆ ವಿಚಾರಕ್ಕೆ ನಮ್ಮನ್ನ ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿನ ಸರಣಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ಸಂತರೊಬ್ಬರು ಕಾಡಿನಲ್ಲಿ ಬಹಳ ದಿನಗಳಿಂದ ಒಬ್ಬಂಟಿಯಾಗಿ ಕೃಷ್ಣನ ಧ್ಯಾನದಲ್ಲಿ ಮುಳುಗಿ ಹೋಗಿದ್ರು. ಅವರಿಗೆ ಹೇಗಾದರೂ ಮಾಡಿ ಕೃಷ್ಣ ಪರಮಾತ್ಮನನ್ನ ಒಮ್ಮೆಯಾದರೂ ಜೀವನದಲ್ಲಿ ನೋಡಿ ಅವನೊಂದಿಗೆ ಅನುಸಂಧಾನ ಮಾಡ್ಕೋಬೇಕು ಅನ್ನುವಂಥ ಒಂದು ಉತ್ಕಟವಾದ ಬಯಕೆ. ವಯಸ್ಸು ಮಾಗುತ್ತಾ ಇತ್ತು, ತಲೆ ನೆರಿತಾ ಇತ್ತು, ಆದರೂ ಕೂಡ ಶ್ರೀಕೃಷ್ಣನ ದರ್ಶನ ಮಾತ್ರ ಅವರಿಗಾಗಿರ್ಲಿಲ್ಲ. ಒಂದು ದಿನ ಹೀಗೆ ಅವರು ಅವರ ಗುಡಿಸಿಲಿನಲ್ಲಿ ಇರಬೇಕಾದ್ರೆ ಒಬ್ಬ ಬೇಟೆಗಾರ ಆ ಹಾದಿಯಾಗಿ ಹೋಗ್ತಾ ಇರ್ತಾನೆ. ಅವನು ಆ ಗುಡಿಸಿಲಿನ ಹತ್ರ ಕುತೂಹಲದಿಂದ ಬಂದು ಇಣುಕಿ ನೋಡಿ ಆ ವಯಸ್ಸಾದ ಸಂತರನ್ನ ಮಾತಾಡಿಸ್ತಾನೆ. ತಾತ, ನೀನಿಲ್ಲಿ ಏನು ಮಾಡ್ತಿದ್ದಿ? ನಾನಂತೂ ಬೇಟೆ ಹುಡುಕ್ತಾ ಇದ್ದೀನಿ, ನೀನು ಕಾಡಿನಲ್ಲಿ ಒಬ್ಬನೇ ಏನು ಮಾಡ್ತಿದ್ಯಾ ಅಂತ ಆ ಬೇಟೆಗಾರ ಒರಟಾಗಿ ಕೇಳ್ತಾನೆ. ಆಗ ಆ ಸಂತರು ನಗ್ತಾ ಆ ಬೇಟೆಗಾರನಿಗೆ ಹೇಳ್ತಾರಂತೆ, ನಾನು ಶ್ರೀಕೃಷ್ಣನನ್ನ ಬೇಟೆಯಾಡೋದಕ್ಕೆ ಇಲ್ಲಿದ್ದೀನಿ ಅಂತ. ಆ ಬೇಟೆಗಾರನಿಗೆ ಆಶ್ಚರ್ಯ, ಇವನು ಯಾರು ಶ್ರೀಕೃಷ್ಣ? ಅವನನ್ನ ಹೇಗೆ ಬೇಟೆ ಆಡೋದು? ನಾನೇ ನಿನಗೆ ಹುಡುಕೊಂಡು ಬಂದು ಕೊಡ್ತೀನಿ ಆ ಶ್ರೀಕೃಷ್ಣನನ್ನ. ವಯಸ್ಸಾದವನು, ನೀನು ಈ ಕಾಡಲ್ಲೆಲ್ಲ ಇರಬಾರ್ದು, ನೀನು ಊರಿಗೆ ಹೋಗು ಅಂತ ಹೇಳ್ತಾನೆ. ಆಗ ಆ ಸಂತರು ಅವನ ಮುಗ್ಧತೆಗೆ ನಗ್ತಾ, ಇಲ್ಲ, ಶ್ರೀಕೃಷ್ಣ ಸಿಗದ ಹೊರತು ನಾನು ಊರಿಗೆ ಹೋಗೋದಿಲ್ಲ ಅಂತ ಹೇಳ್ತಾರಂತೆ. ಆ ಬೇಟೆಗಾರ ಹೇಳ್ತಾನಂತೆ, ಸರಿ, ಹಾಗಾದ್ರೆ ನಾನು ಹೋಗಿ ಬಲೆ ಹಾಕಿ ಆ ಶ್ರೀಕೃಷ್ಣನನ್ನ ಹಿಡಿದು ತರ್ತೀನಿ. ಅದು ಏನೇ ಆದರೂ ಶ್ರೀಕೃಷ್ಣನನ್ನ ನಿನಗೆ ಕೊಟ್ಟ ಮೇಲೇನೆ ನಾನು ಮುಂದಿನ ಕೆಲಸ ಮಾಡೋದು, ನೀ ಕಾಯ್ತಾ ಇರು ತಾತ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾನೆ. ಆ ಬೇಟೆಗಾರನಿಗೆ ಶ್ರೀಕೃಷ್ಣನ ನೋಡಲೇಬೇಕು, ಅವನನ್ನು ಹಿಡಿದು ತರಲೇಬೇಕು ಅನ್ನುವಂಥ ಒಂದು ಉತ್ಕಟವಾದ ಬಯಕೆ. ಅವನು ಅಲ್ಲಿದ್ದ ಸಂತರನ್ನ ಕೇಳ್ತಾನೆ ಕೂಡ, ಶ್ರೀಕೃಷ್ಣ ಅಂದರೆ ಯಾರು, ಹೇಗಿರ್ತಾನೆ ಅಂತ. ಆಗ ಸಂತರು ಹೇಳ್ತಾರೆ, ಅವನು ನೀಲಿ ಬಣ್ಣದವನು, ಚಂದದ ಕಣ್ಣುಗಳು, ಮನಮೋಹಕವಾದಂಥ ಮುಖ, ಸದಾ ಮಗುಳ್ನಗು ಇರುತ್ತೆ ಅವನ ಮುಖದಲ್ಲಿ ಅಂತ. ಸರಿ ಅಂತ ಹೇಳಿ ಹೊರಟಂಥ ಆ ಬೇಟೆಗಾರ ಬಲೆ ಹಾಸಿ ಅವನಿಗೆ ಶ್ರೀಕೃಷ್ಣ ಹೇಗಾದರೂ ಮಾಡಿ ತನಗೆ ಸಿಗಲಿ ಅಂತ ಕಾಯ್ತಾ ಕೂತ್ಕೋತಾನೆ. ಅವನಿಗೆ ಕೃಷ್ಣ ಪರಮಾತ್ಮ ಭಗವಂತ ಅನ್ನೋದು ಗೊತ್ತಿರೋದಿಲ್ಲ. 1 ದಿನ ಆಯಿತು, 2 ದಿನ ಆಯಿತು, 3 ದಿನ ಆಯಿತು, ಅನ್ನಾಹಾರ ಇಲ್ಲದೆ ಆ ಬೇಟೆಗಾರ ಕ್ಷೀಣಿಸೋದಕ್ಕೆ ಪ್ರಾರಂಭಿಸ್ತಾನೆ. ಇನ್ನೇನು ಅವನಿಗೆ ಸಾವು ಹತ್ತಿರ ಬಂತು ಅಂತ ಅವನಿಗೆ ಅನಿಸೋದಕ್ಕೆ ಶುರುವಾಗುತ್ತೆ. ಆಗ್ಲೂ ಕೂಡ ಅವನಿಗೆ ಬೇಟೆ ಅಂದರೆ ಶ್ರೀಕೃಷ್ಣ ಸಿಗೋದೇ ಇಲ್ಲ. ಕೊನೆಗೆ ಶ್ರೀಕೃಷ್ಣ ಪರಮಾತ್ಮನಿಗೆ ಅವನ ಬಗ್ಗೆ ಕರುಣೆ ಉಕ್ಕಿ ತಾನೇ ಕೊಳಲನ್ನೂದುತ್ತಾ ನಗ್ತಾ ನಡ್ಕೊಂಬಂದು ಆ ಬಲೆ ಒಳಗೆ ಸಿಲುಕಿಕೊಳ್ತಾನಂತೆ. ಬೇಟೆಗಾರನಿಗೆ ಆ ಶ್ರೀಕೃಷ್ಣನ ನೋಡಿದ ತಕ್ಷಣ ಎಷ್ಟು ಸಂತೋಷ ಆಯಿತು ಅಂದರೆ, ಬೇಟೆ ಸಿಕ್ತು ಅಂತ ಕಿರಿಚೋದಕ್ಕೆ ಶುರು ಮಾಡ್ತಾನೆ. ಮತ್ತು ತಾನು ಪ್ರಾಣಿಗಳನ್ನು ಹೇಗೆ ಹೆಗಲ ಮೇಲೆ ಹೊತ್ಕೊಂಡು ಹೋಗ್ತಾನೋ ಹಾಗೆ ಶ್ರೀಕೃಷ್ಣನನ್ನು ಹೆಗಲ ಮೇಲೆ ಹೊತ್ತು ಆ ಸಂತರ ಬಳಿ ತಗೊಂಡು ಬರ್ತಾನಂತೆ. ಸಂತರು ನೋಡ್ತಾರೆ, ಶ್ರೀಕೃಷ್ಣನನ್ನ ಬಲೆಯಲ್ಲಿ ಹಾಕಿ ಹೆಗಲ ಮೇಲೆ ಹೊತ್ಕೊಂಡು ಬರ್ತಾ ಇರುವಂಥ ಬೇಟೆಗಾರ. ಅವರಿಗಂತೂ ಈ ದೃಶ್ಯವನ್ನು ನೋಡಿ ಪ್ರಜ್ಞೆಯೇ ತಪ್ಪಿಬಿಡತ್ತೆ. ಅವರಿಗೆ ನಂತರ ನೀರು ಚುಮುಕಿಸಿ ಪ್ರಜ್ಞೆ ಬರೆಸಿದ ಮೇಲೆ ಅವರಿಗೆ ಆಶ್ಚರ್ಯ ಆಗೋಗ್ಬಿಡತ್ತೆ. ಕೃಷ್ಣನಿಗೆ ಕೈ ಮುಗಿದು ಆನಂದ ಬಾಷ್ಪವನ್ನು ಹರಿಸ್ತಾ ಕೇಳ್ತಾರೆ, ಕೃಷ್ಣ ಭಗವಂತ, ನಾನು ಇಡೀ ಜನ್ಮ ಕಳೆದಿದ್ದೇನೆ, ಆದರೆ ನಿನ್ನನ್ನು ನೋಡುವಂಥ ಸೌಭಾಗ್ಯ ನನಗೆ ಸಿಕ್ಕಿರಲಿಲ್ಲ. ಆದರೆ ಈ ಬೇಟೆಗಾರ ಒಂದಷ್ಟು ದಿನ ನಿನಗಾಗಿ ಬೇಟೆಯಾಡಿದ ಕೂಡಲೇ ನೀನು ಹೇಗೆ ಅವನಿಗೆ ದಕ್ಕಿಬಿಟ್ಟೆ ಪರಮಾತ್ಮ ಅಂತ ಕೇಳ್ತಾರಂತೆ. ಆಗ ಶ್ರೀಕೃಷ್ಣ ಹೇಳ್ತಾನಂತೆ, ಬೇಟೆಗಾರ ತನಗಾಗಿ ಅಲ್ಲ, ನಿಮಗೋಸ್ಕರ ಒಂದೇ ಮನಸ್ಸಿನಿಂದ ಹೇಗೆ ನನ್ನ ಧ್ಯಾನ ಮಾಡ್ತಾ ಇದ್ದ ಅಂದರೆ ಆ ಧ್ಯಾನಕ್ಕೆ ನನ್ನ ಮನಸ್ಸು ಕರಗ್ತು, ಹೀಗಾಗಿ ನಾನೇ ಬಂದು ಅವನ ಬಲಿಯಲ್ಲಿ ಬಿದ್ದೆ ಅಂತ ಶ್ರೀಕೃಷ್ಣ ಹೇಳಿದಾಗ ನಿಜಕ್ಕೂ ಕೂಡ ಆ ಸಂತರಿಗೆ ಬೇಟೆಗಾರನ ಒಂದು ನಿಷ್ಠೆಯ ಬಗ್ಗೆ ಗೊತ್ತಾಗಿ ಆ ಸಂತನು ಆ ಬೇಟೆಗಾರನಿಗೆ ಕಾಲು ಮುಗಿದು ನಮಸ್ಕಾರ ಮಾಡ್ತಾರಂತೆ. ಶ್ರೀಕೃಷ್ಣನಿಗೂ ನಮಸ್ಕಾರ ಮಾಡಿ ಧನ್ಯೋಸ್ಮಿ ಅಂತ ಹೇಳ್ತಾರೆ. ಸಾರ ಇಷ್ಟೆ, ನಾವು ಎಂದಿಗೆ ಬೇರೆಯವರಿಗಾಗಿ ತುಂಬ ಉತ್ಕಟತೆಯಿಂದ ಪ್ರಾರ್ಥನೆ ಮಾಡ್ತೀವೋ ಆ ಪ್ರಾರ್ಥನೆಗಳು ಬಹಳ ಬೇಗ ಫಲಿಸುತ್ತೆ. ನಾವು ನಮಗಾಗಿ ಕೇಳ್ಕೊಳ್ಳೋದು ವಿಶೇಷ ಅಲ್ಲ, ಆದರೆ ಒಳ್ಳೆ ಮನಸ್ಸಿನಿಂದ, ನಿಷ್ಕಲ್ಮಶ ಮನಸ್ಸಿನಿಂದ, ಯಾವುದೇ ಅಪೇಕ್ಷೆ ಇಲ್ಲದೆ ಬೇರೆಯವರಿಗಾಗಿ ಪ್ರಾರ್ಥನೆ ಮಾಡ್ತೀವಲ್ಲ, ಆ ಪ್ರಾರ್ಥನೆಗಳಿಗೆ ಬಹಳ ಶಕ್ತಿ ಇದೆ, ಅದು ಫಲಿಸುತ್ತೆ. ಇದನ್ನು ನಾವು ಮಾಡಿದರೂ ಒಳ್ಳೆಯದು. ಮತ್ತು ನಮಗಾಗಿ ಪ್ರಾರ್ಥಿಸುವಂಥ ಜೀವಗಳು ನಮ್ಮ ಜೀವನದಲ್ಲಿದ್ದಾಗ ನಾವು ನಿಜಕ್ಕೂ ಪುಣ್ಯ ಮಾಡಿದ್ದೇವೆ ಅಂತ ಅರ್ಥ. ಇಂಥ ಜೀವಗಳನ್ನು ನಾವು ಸಂಪಾದಿಸೋಣ.
ಇಂಥವರಿಗಾಗಿ ನಾವು ಕೂಡ ನಿಷ್ಕಲ್ಮಶ ಮನಸ್ಸಿನಿಂದ ಪ್ರಾರ್ಥನೆ ಮಾಡೋಣ. ಏನಂತೀರಿ?